ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಫಸ್ಟ್ ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ದ್ಯಾನ್ 20, 30, 40, 50, 60, 70, 80, 90 ಆಗಿರುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ 100, 95, 87, 62, 43, 25, 13, 2. ಕ್ಲಾಸ್ ಇಂಟರ್ವಲ್ ಹೇಗೆ ಫೈಂಡ್ ಔಟ್ ಮಾಡೋದಂದ್ರೆ ಅವ್ರು ಕೇಳಿರೋದು ಮೋರ್ ದ್ಯಾನ್ ಅಂತ. ಸೊ 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100 ಅಂತ ತೊಗೊತೀವಿ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ 100, 95, 87, 62, 43, 25, 13, 2. ನೆಕ್ಸ್ಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ನಾವು 100 minus 75 will get 5. Next 87 minus 95 we will get 8. 62 minus 87 we will get 25. 43 minus 62 will get 19. 25 minus 23 we will get 18. 13 minus 25 we will get 12. 2 minus 13 we will get 11. ಲಾಸ್ಟ್ 2ನ ಹಾಗೆ ಬರ್ಕೊತೀವಿ. ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ n ಸಿಗುತ್ತೆ, ದಟ್ ಇಸ್ 100. ನೆಕ್ಸ್ಟ್ ಎಕ್ಸ್ ಬಂದು ಮಿಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. 20 + 30 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಇದು ಫುಲ್ ಅದೇ ರೀತಿ ಮಾಡ್ಕೋಬೇಕು ನಾವು. 35, 45, 50, 65, 75, 85, 95 ಸಿಗುತ್ತೆ ನಮಗೆ. ನೆಕ್ಸ್ಟ್ ಎಫೆಕ್ಟ್ಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 25 into 5 125, 35 into 8 280, 45 into 25 1125, 19 into 55 1045, 18 into 65 1170 ಆಗಿರುತ್ತೆ. 17 into 12 900, 85 into 11 935, 90 into 2 190 ಆಗಿರುತ್ತೆ. 95 into 2 190 ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಫೈಂಡ್ ಔಟ್ ಮಾಡಬೇಕು ನಾವು. ಸೇಮ್ ಕ್ಲಾಸ್ ಇಂಟರ್ವಲಲ್ಲಿ ನಾವು ಏನು ಮಾಡ್ತೀವಿ, ಫಸ್ಟ್ 5 + 8 13, 13 + 25 ವಿಲ್ ಗೆಟ್ 38, 38 + 19 57. CF ನ ಫೈಂಡ್ ಔಟ್ ಮಾಡೋದು ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ, ಸೊ ಅದಕ್ಕೆ ಅದನ್ನು ಫಸ್ಟೇ ಮಾಡ್ಕೊತಾ ಇದ್ದೀನಿ ನಾನು. 57 + 18 ವಿಲ್ ಗೆಟ್ 75, 75 + 12 87, 87 + 11 98, 98 + 2 ವಿಲ್ ಗೆಟ್ 100. ಫಸ್ಟ್ ಮೀನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಮೀನ್ = ಸಿಗ್ಮಾ FX ಡಿವೈಡೆಡ್ ಬೈ n ಫಾರ್ಮುಲಾ ಆಗಿರುತ್ತೆ. ಸಿಗ್ಮಾ FX ಎಷ್ಟಿದೆ, 5570 ಇದೆ. 5570 ಡಿವೈಡೆಡ್ ಬೈ n ಎಷ್ಟಿದೆ, 100. 5570 ಡಿವೈಡೆಡ್ ಬೈ 100 ಮಾಡಿದಾಗ 57.7 ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಮೀಡಿಯನ್ಗೆ ಫಾರ್ಮುಲಾ ಏನು, L + n/2 - CF ಡಿವೈಡೆಡ್ ಬೈ F ಇಂಟು C ಆಗಿರುತ್ತೆ. n/2 = 100/2 ಡಿವೈಡೆಡ್ ಬೈ ಮಾಡಿದಾಗ ನಾವು 50th ಐಟಮ್ ಅಂತ ತೋರಿಸುತ್ತೆ ಇಲ್ಲಿ. ಈಗ ನಮಗೆ 50th ಐಟಮ್ ಯಾವುದು ಅಂದರೆ 50th ಐಟಮ್ ಲೈಸ್ ಬಿಟ್ವೀನ್ ಇವೆರಡರಲ್ಲಿ 50th ಐಟಮ್ ಲೈಸ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ L = 50 ಆಗಿರುತ್ತೆ. ಇದರಲ್ಲಿ 57 ಅಂದಾಗ ಇದರಲ್ಲಿ ಲೋಯೆಸ್ಟ್ ಟರ್ಮ್ ಎಷ್ಟಿದೆ, 50. ಎಲ್ ಎಷ್ಟಾಗಿದೆ ಈಗ ನಮಗೆ 50 ಎಲ್ ಆಗಿದೆ. ನೆಕ್ಸ್ಟ್ CF ಫೈಂಡ್ ಔಟ್ ಮಾಡಬೇಕು, F ಫೈಂಡ್ ಔಟ್ ಮಾಡಬೇಕು, C ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಇದರಲ್ಲಿ CF ಎಷ್ಟಾಗುತ್ತೆ ಅಂದರೆ ಆನ್ಸರ್ ಬಂದಿರೋದ್ರ ಮೇಲೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಅದನ್ನು ನಾವು CF ಅಂತ ಕನ್ಸಿಡರ್ ಮಾಡ್ತೀವಿ. CF ಬಂದು 38 ಆಗಿರುತ್ತೆ. ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಬಂದಿರೋ ಆನ್ಸರ್ ಮೇಲೆ ನಾವು ಅದನ್ನು CF ಕಂಡುಹಿಡಿತೀವಿ. ಫ್ರೀಕ್ವೆನ್ಸಿ ಲೈನಲ್ಲಿ ತಗೊಬೇಕು ನಾವು. ಸೊ ಆನ್ಸರ್ ಲೈನಲ್ಲಿ ಇದ್ದಲ್ಲಿ ಯಾವುದಿದೆ, 19 ಬಂದು ಫ್ರೀಕ್ವೆನ್ಸಿ ಆಗಿರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 100 - 90 ವಿಲ್ ಗೆಟ್ 10 ಆಸ್ ದ ಡಿಫ್ರೆನ್ಸ್. C ಬಂದು 10 ಆಗಿರುತ್ತೆ. ನೆಕ್ಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಎಲ್ಲ ಎಷ್ಟಿದೆ ನಮಗೆ 50 ಪ್ಲಸ್ n/2 ಎಷ್ಟು ನಮಗೆ 50 ಮೈನಸ್ CF ಬಂದು 38 ಆಗಿರುತ್ತೆ. ಡಿವೈಡೆಡ್ ಬೈ F ಬಂದು 19 ಆಗಿರುತ್ತೆ. ಇಂಟು 10, C ಬಂದು 10. 50 + 50 - 38 ವಿಲ್ ಗೆಟ್ 12. 19 ಆಸ್ ಇಟ್ ಇಸ್ ಇಂಟು 100. 50 + 12/19 ಬಂದರೆ ಮಾಡಿದ್ರೆ ನಮಗೆ 0.631 ಇಂಟು 100 ಆಗಿರುತ್ತೆ. 50 + 6 ಮಲ್ಟಿಪ್ಲೈ ಮಾಡ್ತೀವಿ.
0.631 ಇಂಟು 10 ಮಾಡಿದಾಗ ನಮಗೆ 50 ಪ್ಲಸ್ 6.31 ಬರುತ್ತೆ. ಎರಡು ಆ್ಯಡ್ ಮಾಡಿದಾಗ 56.31 ಬರುತ್ತೆ. ನೆಕ್ಸ್ಟ್ ಮೋಡ್ನ ಫೈಂಡ್ ಔಟ್ ಮಾಡಬೇಕು. ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಎಲ್ನ ಫೈಂಡ್ ಔಟ್ ಮಾಡಬೇಕು ನಾವು. FM ಫೈಂಡ್ ಔಟ್ ಮಾಡಬೇಕು, FN ಫೈಂಡ್ ಔಟ್ ಮಾಡಬೇಕು, F2 ಫೈಂಡ್ ಔಟ್ ಮಾಡಬೇಕು, ಸಿ ಆಲ್ರೆಡಿ ನಮ್ಗೆ ಗೊತ್ತಿದೆ 10 ಅಂತ. ಇವಾಗ ನಾವು ಈ ಮೂರನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಫ್ರೀಕ್ವೆನ್ಸಿಲಿ ನಾವು ನೋಡೋಣ. ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ಯಾವುದಿದೆ ನಮಗೆ 25. ಈಗ 25 ಏನಾಗಿರುತ್ತೆ ನಮಗಿಲ್ಲಿ 25 ಬಂದು FM ಆಗಿರುತ್ತೆ. ನೆಕ್ಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಈ 25 ಲೋವರ್ ಲಿಮಿಟ್ ಎಷ್ಟಿದೆ 40, ಅದನ್ನು ಇಲ್ಲಿ ತೊಗೊತೀವಿ ನಾವು 40 ಅಂತ. ನೆಕ್ಸ್ಟ್ FN ಅಂದರೆ ಆನ್ಸರ್ ಮೇಲಿರೋದು ಆನ್ಸರ್ ಮೇಲಿರೋದು FN ಆಗುತ್ತೆ. FN ಬಂದು 8, ಆನ್ಸರ್ ಕೆಳಗಡೆ ಇರೋದು F2 ಆಗುತ್ತೆ. F2 90. ಇವಾಗ ಇಲ್ಲಿ ತೊಗೊಳ್ಳೋಣ. ಎಷ್ಟಿದೆ 40 ಪ್ಲಸ್ FM ಎಷ್ಟಿದೆ 25, FN ಎಷ್ಟಿದೆ 8 ಡಿವೈಡೆಡ್ ಬೈ 2 ಇಂಟು FM ಎಷ್ಟು 25 ಮೈನಸ್ FN ಎಷ್ಟಿದೆ 8 ಇದೆ ಮೈನಸ್ F2 ಎಷ್ಟಿದೆ 19 ಇದೆ ಇಂಟು ಸಿ ಅಂದರೆ 10. 40 plus 25 minus 8 will get 17. 2 into 25 will get 15. 50. 19 plus 8 will get 27. Minus into minus plus ಮಾಡಿ minus symbol ಹಾಕ್ತೀವಿ. into 10 ಮಾಡ್ತೀವಿ. Next 40 plus 50 minus 27 will get 23. 17 as it is into 10. 40 plus 17 divided by 23 ಮಾಡಿದಾಗ 0.739 into 10. Next 40 plus 0.739 into 10 will get 7.39 ಸಿಗುತ್ತೆ. 40 plus 7.39 ಮಾಡಿದಾಗ 47.39 ಬರುತ್ತೆ ನಮಗೆ. ಇದಿಷ್ಟು 14 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.